ಓಕೆ, ವೆಲ್ಕಮ್ ಬ್ಯಾಕ್. ಹೈದರಾಬಾದ್ಗೆ ಹೋಗೋಣ. ಅಸಾದುದ್ದೀನ್ ಓವೈಸಿ ಅವರ ತಮ್ಮ ಅಕ್ಬರುದ್ದೀನ್ ಓವೈಸಿ. ಅಸಾದುದ್ದೀನ್ ಓವೈಸಿ ತಮ್ಮನ ಬಗ್ಗೆ 15 ಸೆಕೆಂಡು ಅಂತೇಳಿ ಕೌರ್ ಹೇಳಿದ್ರಲ್ಲ, 15 ನಿಮಿಷ ಕೇಳ್ತೀರಾ ಹಿಂದೂಗಳ ಬಗ್ಗೆ? 15 ಸೆಕೆಂಡ್ ಸಾಕು ಅಂತ ಹೇಳಿದಕ್ಕೆ ಅಸಾದುದ್ದೀನ್ ಓವೈಸಿ ತನ್ನ ತಮ್ಮನ ಬಗ್ಗೆ ಬ್ಯಾಟಿಂಗ್ ಮಾಡಿದ್ರು. ನನ್ನ ತಮ್ಮ ಫಿರಂಗಿ ಇದ್ದಂಗೆ, ಅದೇ ಕಾರಣಕ್ಕೆ ನಾನು ಅವನನ್ನು ತಡೆದಿದ್ದೇನೆ ಅಂತ ಅಸಾದುದ್ದೀನ್ ಓವೈಸಿಗೆ ಹೇಳಿದರು. ಇದೀಗ BJP ನಾಯಕಿ ನವನೀತ್ ರಾಣಾ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೈದರಾಬಾದ್ಗೆ ಬಂದಾಗ ಸಾಧ್ಯವಾದರೆ ತಡೆಯುವಂತೆ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿಗೆ ಸವಾಲು ಹಾಕಿದ್ದಾರೆ ನವನೀತ್ ರಾಣಾ. ಕೇಳಿಸ್ಕೊಳ್ಳಿ. बड़े ने ओवैसी ने कहा कल एक मंच पे बहुत उत्साह के साथ, हेट्रेड स्पीच के साथ, कि मैंने छोटे को दबा के रखा और हमारा छोटा तोप है. मैं आपको बताना चाहूंगी बड़े कि ऐसे तोप को तो हम घर के बाहर सजावट के लिए रखते हैं. बड़ा कहता है कि छोटा हमारा खूंखार है. अरे ऐसे खूंखार हम घर में पालते हैं. ये याद रखना कि मैं भी माजी सैनिक की बेटी हूँ, कि मैं भी देखना चाहती हूँ मुर्गी और मुर्गी का बच्चा कब तक खैर मनाता है. और बड़ा कहता है कि मैंने छोटे को संभाल के रखा है, मैंने छोटे को समझा के रखा है. अरे समझा के रखा है इसलिए बड़े तुम्हारे आंखों के सामने, नहीं तो आज राम भक्त और मोदी जी के शेर हर गली में घूम रहे हैं. दबा के रखा है इसके लिए नजरों के सामने है. इतना ही मैं कहूंगी. और मैं भी देखती हूँ, बहुत जल्द मैं हैदराबाद आती हूँ, मैं देखती हूँ मुझे कौन रोकता है. ಹದಿನೈದು ಸೆಕೆಂಡ್ ಮತ್ತು 15 ನಿಮಿಷ ಅಕ್ಬರುದ್ದೀನ್ ಓವೈಸಿ ಹಿಂದೆ ಹೇಳಿದರು. 15 ನಿಮಿಷ ಪೊಲೀಸರು ಸೈಲೆಂಟ್ ಆಗಿದ್ದರೆ ನಾವೇನು ಮಾಡ್ತೀವಿ ಗೊತ್ತಾ ಅಂತ. ಅದಕ್ಕೆ ನವನೀತ್ ಕೌರ್ ಹೇಳಿದ್ದಾರೆ 15 ನಿಮಿಷಕ್ಕೆ 15 ಸೆಕೆಂಡು ಚೋಟೆ 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 ಅಂತ. ಅದಕ್ಕೆ ಅಕ್ಬರುದ್ದೀನ್ ಓವೈಸಿ ಚೋಟೆ ಅಂತೀರಾ, ಅವತ್ತು ಬಾಂಬ್ ಅನ್ನೋ ರೀತಿಯಲ್ಲಿ 15 ನಿಮಿಷ ಪೊಲೀಸ್ ತೆಗೀರಿ ಅಲ್ಲ, 15 ಸೆಕೆಂಡ್ ಸಾಕು, ಮುಸ್ಲಿಮರ ಶಕ್ತಿ ತೋರಿಸ್ತೇವೆ ಅಂತ ಅಣ್ತಮ್ಮಾಸ್ ಇಲ್ಲವಾಗುತ್ತಾರೆ. ಇವ್ರು ಹೇಳ್ತಾರೆ ಮುಸ್ಲಿಮರ ಶಕ್ತಿ ತೋರಿಸ್ತೇವೆ, 15 ನಿಮಿಷ ಪೊಲೀಸ್ ತೆಗೀರಿ. ನನ್ನ ತಮ್ಮ ಫಿರಂಗಿ ಇದ್ದಂಗೆ ಅಂತ ಅಸಾದುದ್ದೀನ್ ಓವೈಸಿ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಫಿರಂಗಿ ಅಲಂಕಾರಕ್ಕೆ ಇಡ್ತೀವಿ ನಮ್ಮ ಮನೆ ಮುಂದೆ. ನೆಕ್ಸ್ಟ್, ನನ್ನ ತಮ್ಮನನ್ನು ತಡೆದಿದ್ದೇನೆ, ಇಲ್ಲ ಅಂತಂದರೆ ಕಷ್ಟ ಆಗ್ತಾ ಇತ್ತು. ಯಾಕೆ ತಡೆದಿದ್ದೀರಿ? ರಾಮ ಭಕ್ತ ಮೋದಿ ಭಯಾನ, ಗಲ್ಲಿಗಳಲ್ಲಿ ಹುಲಿ ಓಡಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇವರಿಬ್ಬರ ನಡುವೆ ಭಾಳ ದೊಡ್ಡ ಮಟ್ಟದಲ್ಲಿ ಇದು ನಡೀತಾ ಇದೆ. ಈ ನಡುವೆ ಪೆನ್ಡ್ರೈವ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಪೆನ್ಡ್ರೈವ್ ವಿಚಾರ ಇಲ್ಲಿಗೆ ಬಂತು. ಬನ್ನಿ ಒಂದು ರಿಪೋರ್ಟ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.